ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಹೀಲಿಂಗ್ ಸೆಂಟರ್ಗೆ ಇನ್ನೊಂದು ಅದ್ಭುತವಾದ ವಿಚಾರ. ಇದನ್ನ ಕೆಲವರು ಬಿಲೀವ್ ಮಾಡಲ್ಲ ಈ ಕಾಲದಲ್ಲಿ ಅಂತೆಲ್ಲ ಒಂದಷ್ಟು ಜನ ಹೇಳ್ತೀರಾ. ಬಟ್ ಈ ಕಾಲದಲ್ಲಿ ಅದೇ ಕಾಲದ ತರ ಊಟ ತಿಂತಾ ಇದ್ದೀರಾ ಅಲ್ವಾ, ಅದೇ ಕಾಲದ ತರ ಅದೇ ತರ ಮಲಗ್ತಾ ಇದ್ದೀರಾ, ಎಲ್ಲ ಸಂಪೂರ್ಣ ಲೈಫ್ ನಡೀತಾ ಇರೋದು ಅದೇ ಕಾಲದ ತರನೇ. ಬಟ್ ಕೆಲವು ವಿಚಾರಗಳನ್ನ ಯಾಕೆ ಕಾಲ ಬದಲಾಗ್ಬಿಡ್ತು ಅಂದ ತಕ್ಷಣ ಮನುಷ್ಯರನ್ನೇ ಬದಲಾಗಕ್ಕಾಗತ್ತಾ, ಫೀಲಿಂಗ್ಸ್ ಬದಲಾಗಕ್ಕಾಗತ್ತಾ? ಸೊ ಟೆಕ್ನಾಲಜಿ ಬರ್ಬೋದು, ಟೆಕ್ನಾಲಜಿ ಮುಖಾಂತರ ಅಂದ್ರೆ ಒಂದಷ್ಟು ಜನ ನೋವು ಅನುಭವಿಸಿರೋರ್ಗೆ ಮಾತ್ರ ಗೊತ್ತಾಗತ್ತೆ. ಈ ಟೆಕ್ನಾಲಜಿ ಎಲ್ಲ ಫೀಲಿಂಗ್ಸ್ಗೆ ಏನು ಮಾಡಕ್ಕಾಗಲ್ಲ. ಮನುಷ್ಯನ ಏನಾದ್ರೂ ತಿಳ್ಕೊಳ್ಳೋದಕ್ಕೆ, ಏನಾದ್ರೂ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಟೆಕ್ನಾಲಜಿ ಬರ್ಬೋದು, ಅಥವಾ ಏನಾದ್ರೂ ಆವಿಷ್ಕಾರಗಳಾಗ್ಬೋದೇ ಹೊರತು ಫೀಲಿಂಗ್ಸ್ ಜೊತೆನಲ್ಲಿ ಕೆಲವೊಂದು ಪೇನ್ಗಳನ್ನ ಅನುಭವಿಸೋದನ್ನೆಲ್ಲ ನಾವೇ ಮನುಷ್ಯರೇ ಅನುಭವಿಸ್ಬೇಕು. ಅಂಥದ್ದೇ ಇನ್ನೊಂದು ವಿಚಾರ ಇವತ್ತು ನಮ್ಮ ಹೀಲಿಂಗ್ ಸೆಂಟರ್ ಅಲ್ಲಿ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ. ಬಟ್ ಅವರಿಗೆ ಫೇಸ್ ನ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಅವರು ನನ್ನ ಅಭಿಮುಖವಾಗಿ ಕೂತ್ಕೊಂಡಿದ್ದಾರೆ. ಸೊ ಏನ್ ಅವರ ನೋವೇನೋ, ಏನಾಯ್ತು, ಈ ಮುಂಚೆಯಿಂದ ಏನೇನ್ ಅನುಭವಿಸ್ತಾ ಇದ್ದಾರೆ ಅಂತ ನಿಮಗ್ ತೋರ್ಸೋಣ ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಏನಾಗ್ತಿದೆ ನಿಮಗೆ? ಏನಕ್ಕೆ ಹೀಲಿಂಗ್ ಸೆಂಟರ್ ಬರೋದಕ್ಕೆ ಏನ್ ಕಾರಣ ಇಲ್ಲಿಗೆ? ಅಂದ್ರೆ ನಂಗೆ ಪದೇ ಪದೇ ಹಾವೆಲ್ಲ ಕಾಣಿಸ್ಕೊಂಡು, ಲೈಕ್ ಕನ್ಸಲ್ಲೆಲ್ಲ ಬರೋದು, ಡೈರೆಕ್ಟ್ ಆಗಿ ಕಾಣಿಸ್ಕೊಳ್ಳೋದು, ಫೇಸ್ ಅಲ್ಲಿ ಪೀಲಿಂಗ್ ಆಗೋದು, ಈ ತರ ಎಲ್ಲ ಸಮಸ್ಯೆ ಇತ್ತು. ಈ ಹಿಂದೆ ನಮಗೆ ಈ ಹಿಂದೆ ಒಂದ್ ಕೇಸ್ ಈ ತರದ್ ಬಂದಿತ್ತು, ಆಲ್ರೆಡಿ ನಾವು ತೋರಿಸಿದ್ವಿ. ಹೌದು, ಆ ಕೇಸಲ್ಲಿ ಏನಂದ್ರೆ ಅವ್ರದ್ದು ನನ್ಗೆ ಸ್ವಲ್ಪ ಡಿಫ್ರೆಂಟ್. ನಂಗೆ ಹಾವು ಪ್ರೊಟೆಕ್ಟ್ ಮಾಡ್ತಾ ಇತ್ತು. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಏನಾಗ್ತಿದೆ ನಿಮಗೆ? ಏನಕ್ಕೆ ಹೀಲಿಂಗ್ ಸೆಂಟರ್ ಬರೋದಕ್ಕೆ ಏನ್ ಕಾರಣ ಇಲ್ಲಿಗೆ? ಅಂದ್ರೆ ನಂಗೆ ಪದೇ ಪದೇ ಹಾವೆಲ್ಲ ಕಾಣಿಸ್ಕೊಂಡು, ಲೈಕ್ ಕನ್ಸಲ್ಲೆಲ್ಲ ಬರೋದು, ಡೈರೆಕ್ಟ್ ಆಗಿ ಕಾಣಿಸ್ಕೊಳ್ಳೋದು, ಫೇಸ್ ಅಲ್ಲಿ ಪೀಲಿಂಗ್ ಆಗೋದು, ಈ ತರ ಎಲ್ಲ ಸಮಸ್ಯೆ ಇತ್ತು. ಈ ಹಿಂದೆ ನಮಗೆ ಈ ಹಿಂದೆ ಒಂದ್ ಕೇಸ್ ಈ ತರದ್ ಬಂದಿತ್ತು, ಆಲ್ರೆಡಿ ನಾವು ತೋರಿಸಿದ್ವಿ. ಹೌದು, ಆ ಕೇಸಲ್ಲಿ ಏನಂದ್ರೆ ಅವ್ರದ್ದು ನನ್ಗೆ ಸ್ವಲ್ಪ ಡಿಫ್ರೆಂಟ್. ನಂಗೆ ಹಾವು ಪ್ರೊಟೆಕ್ಟ್ ಮಾಡ್ತಾ ಇತ್ತು, ಕೇರ್ ಮಾಡ್ತಾ ಇತ್ತು. ನಂಗೆ ಈಗಿನ ಕಾಲದಲ್ಲಿ ಒಂದ್ ಹಾವು ಮನುಷ್ಯನ ಕೇರ್ ಮಾಡುತ್ತೆ ಅಂದ್ರೆ ನಂಬಕ್ ಕಷ್ಟ ಅಲ್ವಾ. ಅದಕ್ಕೆ ನನ್ಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಯಾಕಿದು ನನ್ಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಿದೆ, ಇಷ್ಟು ಕೇರ್ ಮಾಡ್ತಿದೆ, ಅದನ್ನ ತಿಳ್ಕೊಬೇಕಂತ ಬಂದೆ. ಅದಲ್ಲದೆ ನಂಗೆ ಬೇರೆ ರೀತಿ ಸಮಸ್ಯೆ ಇತ್ತು, ಅದಕ್ಕೆ ಸೊಲ್ಯೂಷನ್ ಅಂತ ಬಂದೆ. ಮತ್ತೆ ಏನಾಯ್ತು ಪಾಪ ಈ ಹೆಣ್ಮಕ್ಳಿಗೆ? ಎಷ್ಟು 12 ಇಯರ್ಸ್ ಇಂದಲ್ಲಮ್ಮ? ಹೌದು, 12 ಇಯರ್ಸ್ ಇಂದ ಕೈಯಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಹೀಗೆ ನಾಗ ಸುತ್ಕೊಂಡಿರೋ ತರ ಮಾರ್ಕ್ ಇದೆ. ನಾನು ಆಮೇಲೆ ಒಂದು ಫೋಟೋ ಕೂಡ ಹಾಕ್ತೀನಿ ನಾನು ಅದರದ್ದು ಹೇಗೆ ಅಂತ. ಪಾಪ ಅವ್ರಿಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಆ ನಾಗ ಈ ಹಿಂದಿನ ಜನ್ಮ, ಈಗ ನೀವು ತಿಳ್ಕೊಂಡ್ರಲ್ಲ, ಅದಾದ್ಮೇಲೆ ಟ್ರಾನ್ಸ್ ಅಲ್ಲಿ ನೀವು ಒಂದಷ್ಟು ತಿಳ್ಕೊಂಡ್ರಿ ವಿಚಾರಗಳನ್ನ, ನೀವೇ ನೋಡಿದಂತ ವಿಚಾರಗಳು. ಏನ್ ನೋಡಿದ್ರಿ ಅದನ್ನ ಹೇಳಿ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಅದು ನನ್ ಪಾರ್ಟ್ನರ್ ಆಗಿತ್ತು, ಹಾಗಾಗಿ ಅದು ನನ್ನ ಹುಡ್ಕೊಂಡ್ ಬಂದಿತ್ತು ಅಂತ ಗೊತ್ತಾಯ್ತು. ಅದೇ ನನ್ ಕೈಯಲ್ಲಿ ಕೂಡ ಇರೋದು ಮಾರ್ಕ್ ಅದೇ, ಒಂದು ಗಂಡು ಒಂದು ಹೆಣ್ಣಲ್ವಾ. ಈಗ ಎರಡು ನಾಗಗಳ ಮಿಲನ ಹೇಗ್ ಮಾಡುತ್ತೋ ಅದೇ ತರ ಮಾರ್ಕ್ ಇದೆ. ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ ಮುಂದೆ. ನಂಗೂ ಅದು ಶಾಕಿಂಗ್ ಅಂತ ಅನ್ನಿಸ್ತು. ಹೆಂಗೆ ಸಾಧ್ಯ? ಒಂದ್ ನೈಟ್ ಎದ್ದು ಬೆಳಗ್ಗೆ ಎದ್ದೇಳೋ ಅಷ್ಟ್ರಲ್ಲಿ ಮಾರ್ಕ್ ಆಗಿದೆ ಆತರ. ಅದು ಮಾರ್ಕ್ ಎರಡು ಕೈಯಲ್ಲಿ ಇಷ್ಟ ಅಗಲ ಇದೆ. ನಾನು ಆಲ್ರೆಡಿ ನೋಡಿದೀನಿ. ಆಲ್ರೆಡಿ ಇವ್ರದ್ದು ಥೆರಪಿ ಕೂಡ ಆಯ್ತು. ಥೆರಪಿ ನಂತರ ನಾನು ಮಾತಾಡ್ತಾ ಇರೋದು. ಸೊ ಥೆರಪಿ ಅಂದ್ರೆ ಯಾವ್ದೇ ಆಪರೇಷನ್ ಅಲ್ಲ. ನಾವ್ ಇದನ್ನು ಕೂಡ ಇವರ ಮನಸ್ಸಿಗೆ ಅಥವಾ ಇವರ ದೇಹಕ್ಕೆ ಆಗಿರುವಂತ ವಿಚಾರಗಳಿಗೆ ನಾವು ಚಿಕಿತ್ಸೆ ಮಾಡೋದಕ್ಕೆ ಇದನ್ನ ಥೆರಪಿ ಅಂತ ಕರಿತೀವಿ. ಇಷ್ಟು ಅಗಲ ಇದೆ, ಆಲ್ಮೋಸ್ಟ್ ಒಂದು 1.5 2 ಇಂಚಸ್ ಅಷ್ಟು ಅಗಲ ಬಂದಿದೆ. ಸೊ ಪಾಪ ಅವರಿಗೆ ಎಷ್ಟು ಎಂಬ್ಯಾರೆಸ್ ಅಂದ್ರೆ, ಅವ್ರಿಗೆಲ್ಲೂ ತೋರ್ಸಕ್ ಆಗ್ತಾ ಇಲ್ಲ ಇದನ್ನ. ಕಂಪ್ಲೀಟ್ ಈ ಶೆಕೆಯಲ್ಲೂ, ಇಷ್ಟು ಬಿಸಿಲಿದೆ, ಈ ಶೆಕೆಯಲ್ಲೂ ಅವರು ಸ್ಟ್ರಗ್ ಯಾವಾಗ್ಲೂ ಹಾಕಿರ್ತಾರೆ, ಯಾರಿಗೂ ಏನು ಕಾಣಿಸ್ಬಾರ್ದು ಅಂತ. ಮತ್ತೆ ಇವ್ರ ಇನ್ನೊಂದು ವಿಚಿತ್ರ ಏನಂದ್ರೆ, ಆ ನಾಗ ಇವ್ರನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇತ್ತು, ಕೇರ್ ಮಾಡ್ತಾ ಇತ್ತು. ಹೇಗೆ ಅಂದ್ರೆ, ಮತ್ತೆ ಇವ್ರ ಇನ್ನೊಂದು ವಿಚಿತ್ರ ಏನಂದ್ರೆ, ಆ ನಾಗ ಇವ್ರನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇತ್ತು, ಕೇರ್ ಮಾಡ್ತಾ ಇತ್ತು. ಹೇಗೆ ಅಂದ್ರೆ, ಇವ್ರಿಗೆ ಏನಾದ್ರು ಬೇಕು ಅಂದ್ರೆ ಆ ವಿತಿನ್ 1 ಡೇ ಅಲ್ಲಿ ಇವ್ರಿಗೆ ಅದು ಸಿಗ್ತಾ ಇತ್ತಂತೆ. ಇದು ಇವರೇ ಹೇಳ್ಕೊಂಡಿರುವಂತದ್ದು. ಸೊ ಇದನ್ನ ಸುಮಾರು 12 ಇಯರ್ಸ್ ಇಂದ ನೋಡ್ಕೊಂಡು ಬಂದಿದ್ದಾರೆ. ಹೇಳಿ ಮಾದಿ, ಹೇಗೆ ಯಾವ ರೀತಿ ನಿಮ್ಗೆ ಯಾವ್ಯಾವ್ದೆಲ್ಲ ಆಗಿದೆ ಈ ತರದ್ದು? ಅಂದ್ರೆ ಸ್ಟಾರ್ಟಿಂಗ್ ಸಮಸ್ಯೆ ಇತ್ತು, ಆಫ್ಟರ್ ದಟ್ ನಂಗೆ ಅದು ಪ್ರೊಟೆಕ್ಟ್ ಮಾಡಕ್ ಬಂತು. ಸೊ ಏನೋ ಕೆಲ್ಸದ ವಿಷಯ ಹೇಳ್ಕೊಂಡು, ಏನೋ ನಾನ್ ಮನ್ಸಲ್ಲಿ ಅನ್ಕೋತೀನಿ, ಯಾರ ಜೊತೆನೂ ಡಿಸ್ಕಸ್ ಮಾಡಲ್ಲ. ನನ್ಗೀಗೇನೋ ಒಂದ್ ಕೆಲ್ಸದ ಆಗ್ಬೇಕು ಮನ್ಸಲ್ಲಿ ಅನ್ಕೊಂಡಿರ್ತೀನಿ.
2-3 ಡೇಸ್ ಅಲ್ಲಿ ಅದಾಗುತ್ತೆ. ನಂಗೆ ಶಾಕ್, ನಾನೇನು ದೇವ್ರ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಈಗ ಏನೋ ಒಂದ್ ಅನ್ಕೋತೀನಿ, ಇಮಿಡಿಯೇಟ್ಲಿ ಅದಾಗುತ್ತೆ. ನನ್ ಮನ್ಸಲ್ಲಿ ಈಗ ಏನೋ ಒಂದ್ ತಿನ್ಬೇಕು ಅನ್ಕೊಂತೀನಿ, ಅದ್ ಆನ್ ಸ್ಪಾಟ್ ಯಾರಿಂದನೋ ಸಿಕ್ಬಿಡುತ್ತೆ. ನಂಗೆ ನನ್ಗೆ ಮ್ಯಾಜಿಕ್ ಆಗ್ತಿದೆ ನನ್ ಲೈಫ್ ಅಲ್ಲಿ ಅಂತ ನನ್ಗೆ ಫೀಲ್ ಆಗಿತ್ತು. ಸೊ ಈ ತರದೆಲ್ಲ ಆಗ್ತದೆ. ಮತ್ತೆ ಕೆಲವು ದಿನ ಇವ್ರಿಗೆ ಏನಾಗತ್ತೆ, ಹೆಣ್ಣು ಹುಡುಗಿ ಇದು, ಆ ನಾಗ ಬಂದು ಗಂಡು, ಇವರು ಪಾಸ್ಟ್ ಲೈಫ್ ಅಲ್ಲಿ ಇಚ್ಛಾಧಾರಿ ನಾಗ, ಇವರು ಅಷ್ಟೇ ಅವರು ಅಷ್ಟೇ. ಸೊ ಏನಾಗಿದೆ ಅಂತ ಅಂದ್ರೆ ಈ ಹಿಂದೆ ನಡೆದಿರುವಂತ ವಿಚಾರ, ತುಂಬಾ ಇಷ್ಟಪಟ್ಟು ಅಂದ್ರೆ ಪ್ರೇಮಿಗಳು ಇವರಿಬ್ರು, ಈ ಜನ್ಮದಲ್ಲಿ ಅವ್ರು ತುಂಬಾ ಇಷ್ಟಪಟ್ಟು ಇವ್ರನ್ನ ಹುಡ್ಕೊಂಡ್ ಬರ್ತಾ ಇರೋಂಥದ್ದು. ಆಮೇಲೆ ಇವ್ರು ಒಂದಿನ ಇವ್ರ ಕಣ್ಣಿಗೆ ಕಾಣಿಸಿದೆ ಕೂಡ, ಇವ್ರು ಹೇಳಿರೋದು. ಆ ಹಾವು ಇವ್ರು ಎಷ್ಟು ವರ್ಷದಿಂದ ಕಣ್ ನೋಡಿದ್ ನೀವ್ ಅದನ್ನ? ನಾನ್ ರೆಗ್ಯುಲರ್ ಆಗಿ ನೋಡ್ತಾನೆ ಇರ್ತೀನಿ, ಯಾವಾಗ್ಲೂ ಅಮಾವಾಸ್ಯೆ ರೆಗ್ಯುಲರ್ ಆಗಿ ಕಾಣಿಸ್ತಾನೆ ಇರುತ್ತೆ. ಸೊ 2 ಎಡೆ ಇರುವಂತ ನಾಗ ಇವ್ರ ಕಣ್ಣಿಗೆ ಕಾಣಿಸುವಂತದ್ದು, ಮನೆಗೆ ಬರತ್ತಂತೆ. ಸೊ ಆ ನಾಗ ಏನ್ ಮಾಡ್ತಾ ಇದೆ, ಇಷ್ಟು ದಿನ ಇಲ್ಲಿವರೆಗೂ ಪ್ರೊಟೆಕ್ಟ್ ಮಾಡ್ಕೊಂಡೇ ಬಂದಿದೆ, ಪ್ರೀತಿಯಿಂದ ನೋಡ್ಕೊಳ್ತಾ ಇದೆ. ಬಟ್ ಇವರು ಯಾರ ಕಣ್ಣಿಗೂ ಚೆನ್ನಾಗಿ ಕಾಣಿಸ್ಬಾರ್ದಂತೆ, ಅವ್ರದ್ದು ವಿಚಾರ. ಯಾವ ಹುಡುಗನ ಕಣ್ಣಿಗೂ ಚೆನ್ನಾಗಿ ಕಾಣಿಸ್ಬಾರ್ದು, ಕಾಣಿಸಿದ್ರೆ ಮದ್ವೆ ಆಗ್ತಾರೆ ಅಂತ ಅವ್ರಿಗೆ ಇವ್ರನ್ನ ಮದ್ವೆ ಮಾಡ್ಸೋದು ಇಷ್ಟ ಇರ್ಲಿಲ್ಲ ಇಲ್ಲಿವರೆಗೂ. ಇಲ್ಲಿ ಬಂದ ಮೇಲೆ ಟ್ರಾನ್ಸ್ ಅಲ್ಲಿ ಮಾತಾಡಿಸಿ ಕನ್ವಿನ್ಸ್ ಮಾಡಿ ಅವರು ಇಲ್ಲ, ಈ ಜನ್ಮದಲ್ಲಿ ಈಕೆಯನ್ನ ಬಿಟ್ಟು ನಾನು ಹೊರಡ್ತಾ ಇದ್ದೀನಿ ಅಂತ ಪಾಪ ಕಣ್ಣೀರ್ ಹಾಕಿ ಹೋಗಿದ್ದಾರೆ. ಇದೆಲ್ಲವೂ ಅವರ ಗಮನಕ್ಕೆ ಬಂದಿದೆ. ಇದೆಲ್ಲ ಹೇಳಿಮ್ಮ, ನಿಮ್ಗೆ ಏನ್ ಅನ್ಸ್ತು ಈ ವಿಚಾರ ಕೇಳುವಾಗ? ನಂಗೂ ಬೇಜಾರಾಯ್ತು ಬಿಟ್ಟೋಗ್ತಿದೆ ಅಂದ್ರೆ. ನಂಗೆ 12 ಇಯರ್ಸ್ ಇಂದ ನನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ ಬಂದಿದ್ದು, ಕೇಳಿದ್ದೆಲ್ಲ ಕೊಡ್ಸಿದ್ದು. ಬಟ್ ಬೇಜಾರಾಯ್ತು ಬಿಟ್ಟೋಗ್ತಿದೆ ಅಂತ. ಬಟ್ ನಾನು ಮನುಷ್ಯ ಜನ್ಮ ಅಲ್ವಾ, ಎಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ. ಬಟ್ ನಂಗೆ ಏನಿಲ್ ಬಂದಿ ಲಿಟರಲಿ ಕಣ್ಣಲ್ಲಿ ನೀರಾಗ್ತಾ ಇದ್ರು ಅವರು ಆ ಮಾತನ್ನ ಹೇಳುವಾಗ. ನಾಗ ತುಂಬಾ ಪ್ರೊಟೆಕ್ಟ್ ಮಾಡ್ತಿತ್ತು, ನನಗೆ ಹೇಳಕ್ ಆಗ್ತಿದೆ. ಒಂಥರ ಖುಷಿ ನನ್ಗೆ, ಒಂದ್ ಹಾವ್ ಪ್ರೊಟೆಕ್ಟ್ ಮಾಡ್ತಿದೆ. ಯಾರು ಹೇಳ್ರೆ ನಂಬಲ್ಲ, ಒಂದ್ ಮನುಷ್ಯನ ಒಂದ್ ಹಾವ್ ಪ್ರೊಟೆಕ್ಟ್ ಮಾಡ್ತಿದ್ದೇನೆ ನಂಬಲ್ಲ. ನಮ್ ಮನೇಲೆ ನಂಬಿರ್ಲಿಲ್ಲ ಅದನ್ನ. ನಂಗೆ ಹಾವ್ ತುಂಬಾ ಪ್ರೊಟೆಕ್ಟ್ ಮಾಡ್ತಿತ್ತು. ಈ ಕೆಲ್ಸ ಆಗ್ಬೇಕು, ಯಾವ್ದೇ ಕೆಲ್ಸ ಆಗ್ಲಿ, ಇದಾಗ್ಲಿ ಅಂದ್ರೆ ಅದು ಲೇಟ್ ಆಗ್ಲಿ, ಆ ಕೆಲ್ಸ 100% ಆಗ್ತಿತ್ತು. ಬಟ್ ಏನಂದ್ರೆ ನಂಗೆ ಒಳ್ಳೆ ಹೆಸರು ಬಂದಿತ್ತು, ನಿನ್ ಕೈಗುಣ ಚೆನ್ನಾಗಿದೆ, ಆತರ ಎಲ್ಲ ಒಳ್ಳೆ ಹೆಸರು ಬಂದಿತ್ತು ಇದರಿಂದ. ಇದು ಬಿಟ್ಟು ಒಂದಷ್ಟು ಪ್ಲಸ್ ಪಾಯಿಂಟ್ ಇದೆ. ಮತ್ತೆ ಇವ್ರ ದೇಹದಲ್ಲಿ ನಾಗ ಹರಿದಾಡ್ತಾ ಇದ್ರೆ ಇವ್ರ ವೈಬ್ರೇಷನ್ ಆಗೋದು, ಅದನ್ನ ಹರಿದಾಡಿರೋದೆಲ್ಲ ಫೀಲ್ ಆಗ್ತಾ ಇತ್ತಂತೆ. ಇದನ್ನ ಬರೋವಾಗ ಪಾಪ ತುಂಬಾ ಹತ್ಕೊಂಡ್ ಹೇಳ್ಕೊಂಡ್ರು. ಅವ್ರು ಹೋಗ್ತೀನಿ ಅಂದಾಗ್ಲೂ ಅಳ್ತಾ ಇದ್ರು ಇವ್ರು. ಏನಂದ್ರೆ ಒಂದಷ್ಟು ಪ್ಲಸ್ ಒಂದಷ್ಟು ಮೈನಸ್ ಎರಡೂನು. ಅವ್ರಿಗೆ ಈ ಲೈಫ್ ನ ಎಂಜಾಯ್ ಕೂಡ ಮಾಡ್ಬೇಕಿದೆ, ನಾನು ಉಟ್ಬಿಟ್ಟಿದೀನಿ ಹೆಣ್ಣಿನ ಜನ್ಮ ಆಗಿ, ನನಗ್ ಸಮಸ್ಯೆ ಮಾಡ್ಬೇಡ ಅಂತೆಲ್ಲ ಹೇಳ್ಕೊಂಡ್ಮೇಲೆ ತುಂಬಾ ಸಮಯ ಅವರು ರೆಡಿ ಇರ್ಲಿಲ್ಲ ಇದನ್ನೆಲ್ಲ ಬಿಟ್ಟೋಗೋದಕ್ಕೆ. ನಮಗೆ ಶಾಕಿಂಗ್, ಯಾಕೆಂದ್ರೆ ಕೆಲವೊಂದು ಕೇಸ್ಗಳಲ್ಲಿ ನಾಗಗಳು ಕ್ಷಮೆನೇ ಕೊಡೋದಿಲ್ಲ, ಇಲ್ಲ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ಏನೋ ಗೊತ್ತಿಲ್ಲ ಅದ್ ಯಾಕೆ ಆತರ ಅವರಿಗೆ ಚೇಂಜಸ್ ಆಯ್ತು ಅಂತ. ಇದನ್ನ ಅವರು ಪ್ರಾಮಿಸ್ ಮಾಡಿ ಹೋಗಿದ್ದಾರೆ, ನಾನು ಮತ್ತೆ ಬರಲ್ಲ, ಅವ್ರ ಲೈಫ್ ಮತ್ತೆ ಬರಲ್ಲ, ನಾನು ನನ್ನ ಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿ ಇದಿಷ್ಟು ಹೋಗಿದ್ದಾರೆ. ಒಂದಷ್ಟು ಜನ ಮಾತಾಡ್ಬಹುದು ಇದೆಲ್ಲ ನಂಬಕ್ ಆಗಲ್ಲ ಅಂತ, ಬಟ್ ಇದನ್ನ ಅನುಭವಿಸೋರ್ ಮಾತ್ರ ಆ ನೋವು ಗೊತ್ತಿರುತ್ತೆ. ಈಗ ಸ್ಟೋರಿ ಹೇಳ್ದಾಗ ನಂಬಿಲ್ಲ ಜನ, ಇವಳು ಸುಳ್ಳು ಹೇಳ್ತಾಳೆ, ನಿನ್ ಭ್ರಮೆಯಿಂದ ಆಚೆ ಬಂದ್ಬಿಡು, ಭ್ರಮೆ. ನಾನೇನ್ 12 ಇಯರ್ಸ್ ಇಂದ ಭ್ರಮೆಲಿ ಬದುಕಕ್ ಆಗಲ್ಲ ಅಲ್ವಾ. ನಂದು ಓನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ಕೆಲವ್ರು ನಮ್ಮದೇ ಇರೋರು ಬೇಡ, ಯಾಕೆಂದ್ರೆ ಪೈನ್ ಆಗೋರ್ಗೆ ಗೊತ್ತಿರುತ್ತೆ. ಈ ರೀತಿಯಾಗಿ ಇನ್ನೊಂದಷ್ಟು ಜನ ಯಾರ್ಯಾರು ಈಗ ನೋಡಿ ಇವ್ರು ಬಂದಿರೋದು ಹೇಗೆ ಅಂದ್ರೆ, ಹಿಂದೆ ಒಂದು ನಾಗಿಣಿದ್ ಒಂದು ಹಾಕಿದ್ವಲ್ಲ, ಅದನ್ನ ನೋಡ್ಕೊಂಡು ನನಗೂ ಏನಾದ್ರೂ ಸೊಲ್ಯೂಷನ್ ಸಿಗುತ್ತೇನೋ ಅಂತ ಬಂದಿದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಗ್ತಿರೋದು ಏನಕ್ಕೆ ಅಂದ್ರೆ, ಇವ್ರಿಗೆ ಅವರು ಇನ್ಯಾವತ್ತೂ ಸಮಸ್ಯೆ ಮಾಡಲ್ಲ ಅಂತ ಹೇಳಿ ಅವ್ರ ಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ನಿಜವಾಗ್ಲೂ ನಮ್ ಕಡೆಯಿಂದನೂ ಥ್ಯಾಂಕ್ಸ್ ಹೇಳ್ತೀವಿ. ಸ್ಟಾರ್ಟಿಂಗ್ ಬಂದಾಗ ನಮ್ಮ ಮೇಲೂ ಬೇಸರ ಇದೆ ಅಂತ ವ್ಯಕ್ತಪಡಿಸಿದ್ರು, ಬಟ್ ಹೋಗೋವಾಗ ಅವ್ರ ನೋವಿಂದ ನಮ್ಮ ಮೇಲೆ ಯಾವ್ದೇ ಬೇಸರ ಇಲ್ಲ ಆಯ್ತು ಅಂತ ಕನ್ವಿನ್ಸ್ ಆಗಿ ಹೋಗಿದ್ದಾರೆ. ಕೆಲವೊಂದು ಎನರ್ಜಿನ ಕನ್ವಿನ್ಸ್ ಮಾಡೋದಕ್ಕೂ ನಾವು ಎಫರ್ಟ್ ಹಾಕ್ಬೇಕು, ಇಲ್ಲ ಅಂದ್ರೆ ಆ ರೈಟ್ ವೇ ಅಲ್ಲಿ ಕನ್ವಿನ್ಸ್ ಮಾಡ್ಬೇಕು. ಆಗ್ಲಿಲ್ಲ ಅಂದ್ರೆ ಆ ನೋವನ್ನ ಅನುಭವಿಸ್ತಾನೆ ಇರ್ತಾರೆ. ಈ ರೀತಿಯಾಗಿ ಸಮಸ್ಯೆ ಇರುವಂತವ್ರಿಗೂ ಬೇಗ ಅವ್ರಿಗೂ ಇದರಿಂದ ಹೊರಗಡೆ ಬರುವಂತ ಅವಕಾಶಗಳಾಗ್ಲಿ, ಮತ್ತೆ ಈ ಹುಡುಗಿಗೆ ಮದುವೆ ಆಗ್ಲಿ ಅಂದ್ರೆ ಮದುವೆ ಮಾಡ್ಕೊಳ್ಳಿ ಅಂತಾನೆ ಹೇಳಿ ಹೋಗಿದ್ದಾರೆ. ಇಷ್ಟು ದಿನ ಆ ಹುಡುಗಿನ ಎಷ್ಟಾಗುತ್ತೋ ಅಷ್ಟು ವಿಕಾರ ಮಾಡ್ಬೇಕು ಅಂತ ಹೇಳಿ. ಪಾಪ ಎವ್ರಿ ಅಮಾವಾಸ್ಯೆಯಲ್ಲಿ ಮುಖ ಪೀಲ್ ಆಗತ್ತಂತೆ, ಮುಖ ತುಂಬಾ ಶೈನಿಂಗ್ ಇರತ್ತಂತೆ. ನಾನು ಏನ್ ಮಾಡ್ಲಿ, ಅವ್ರು ಒಪ್ಕೊಳ್ತಾ ಇಲ್ಲ ಫೇಸ್ ನ ತೋರ್ಸೋದಕ್ಕೆ. ಬಟ್ ಅವ್ರದ್ದು ಪ್ರೈವೇಸಿ ಅಂತ ಇರುತ್ತಲ್ವಾ, ನಾವ್ ಅದನ್ನ ಅಡ್ಡಿ ಮಾಡೋದು ಬೇಡ. ಹಾಗಾಗಿ ಅವ್ರು ನನ್ನ ಮುಖ ಈ ಕಡೆ ಕೂತಿದ್ದಾರೆ. ಸೊ ಪಾಪ ಈ ಹುಡುಗಿ ಫ್ಯೂಚರ್ ಕೂಡ ಚೆನ್ನಾಗಿರ್ಲಿ. ನಮ್ಮಿಂದ ಆ ನಾಗನಿಗೆ ಏನಾದ್ರು ಬೇಸರ ಆಗಿದ್ರು ನಾವು ಕ್ಷಮೆ ಕೇಳಿದೀವಿ. ಈಗ್ಲೂ ಕೂಡ ನನಗೂ ನಿಜವಾಗ್ಲೂ ಕ್ಷಮೆ ನಾನು ಮನ್ಸಾರೆ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ವಿಚಾರಗಳು ಈಸಿ ಇಲ್ಲ. ಯಾರನ್ನೇ ಪ್ರೀತಿಸಿದವ್ರನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ, ಅವ್ರು ಇಬ್ರು ಇಚ್ಛಾಧಾರಿ ನಾಗಗಳು.
ಇವ್ರಿಗೆ ಪಾಸ್ಟ್ ಅಲ್ಲಿ ಒಂದಷ್ಟು ವಿಚಾರಗಳಿಂದ, ಅವ್ರ ಪ್ರೈವೇಟ್ ಅಂತ ಹೇಳ್ತಾ ಇಲ್ಲ ನಾನು, ಒಂದಷ್ಟು ವಿಚಾರಗಳಿಂದ ಅವ್ರಿಗೆ ಆ ಜನ್ಮ ಎಂಡ್ ಆಗಿರುತ್ತೆ. ಫೈನಲಿ ಇವರು ಕಣ್ಣೀರ್ ಹಾಕಿದ್ದು ಕೂಡ ನನ್ನ ಕಣ್ಣಲ್ಲಿ ಈಗ್ಲೂ ಹಂಗೆ ಇದೆ. ಅವ್ರು ಹೋಗ್ತಾ ಇದೀನಿ ಅಂದ ತಕ್ಷಣ ಇಲ್ಲ ಇದ್ ಬಿಡು ಪರವಾಗಿಲ್ಲ ಅಂತಾನು ಹೇಳಿದ್ರು ಇವರು, ಇದ್ ಬಿಡು ಪರವಾಗಿಲ್ಲ, ನಾನು ಬೇಡ, ನಾನು ಕಳ್ಸಲ್ಲ ಅಂತ. ಆದ್ರೂ ಅವ್ರೇನೋ ಫೈನಲಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಶುಭ ದಿನ.